2.5 ಗಂಟೆ ಆಗ್ಬಿಟ್ಟೈತೆ. ಆರ್ಡರ್ ನೋಡಿದ್ರೆ 16 ಆರ್ಡರ್ ಆಗಿದೆ. 3.0 ಯಾವ ಮನುಷ್ಯನ ಹೊಡಿಯಲ್ಲ, ಈ ಮನುಷ್ಯ ಹೊಡಿತಾನೆ ಒಂದ್ಸರಿ. ಫಸ್ಟ್ ಟಾರ್ಗೆಟ್ ಮುಗ್ದೋಯ್ತು ನಂದಿದು. ಇನ್ನೇನು ಇನ್ನೊಂದು 3 ಅವರಲ್ಲಿ 2,000 ಹೊಡೆದು ಬಿಸಾಕ್ತೀನಿ. ಆಮೇಲೆ ಚೆನ್ನಾಗಿರೋ ಚೆನ್ನಾಗಿದ್ದಾರೆ, ಚೆನ್ನಾಗಿಲ್ದವ್ರು ಹೋಗಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಸರ್ಜಾ ಕನ್ನಡಿಗ ಅಂತಾರಲೇ. ಇವತ್ತು ಗುರುವಾರ ಮೊದಲನೇ ಆರ್ಡರ್ IDC ಇಂದ ಬಿದ್ದಿರೋದು. ಇಲ್ಲಿ ಗೋರ್ಧನ್ ಥಿಯೇಟರ್ ಹತ್ರ ಅಪಾರ್ಟ್ಮೆಂಟ್ ಇರೋರ್ದು. ನೋಡೋಣ, ಇವತ್ತು ಸರ್ಜಿ ಇದೆ, ಸ್ವಲ್ಪ ಚೆನ್ನಾಗಿ 50% ಇರೋದು ಸರ್ಜಿ. ಇವಾಗ ಸದ್ಯಕ್ಕೆ 10 ಗಂಟೆವರೆಗೂ ಸರ್ಜ್ ಇದೆ, ಆಮೇಲೆ 11ರಿಂದ 12 ಗಂಟೆವರೆಗೂ ಸರ್ಜ್ ಇಲ್ಲ. ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ 50, ಸಾಯಂಕಾಲ 35% ಇದೆ. ನೋಡೋಣ ಬರ್ರಿ, ಇವಾಗ ಸ್ಟಾರ್ಟ್ ಮಾಡೋಣ ಡ್ಯೂಟಿ ನಮ್ದು ಕಂಟಿನ್ಯೂ. ಒಂದ್ ದಿವಸಕ್ಕೆ 500-600 ಕೊಡ್ತಾರಲ್ಲೇ, ಮುಕ್ಕೊಳ್ಳೋಣ ರಾಡಿ ತೆಗಿತಾರ ರಾಡಿನ. ಫಸ್ಟ್ ಆರ್ಡರ್ ಡ್ರಾಪ್ ಆಯಿತು. ಯಾವುದಪ್ಪ, ಗ್ರೌಂಡ್ ಫ್ಲೋರು. ಎಷ್ಟು ರೂಪಾಯಿ ಕೊಟ್ಟಿದ್ದಾನೆ ಅಂದರೆ, ಇದಕ್ಕೆ ನೆಟ್ವರ್ಕ್ ಇಶ್ಯೂ ಹೋಗಲಿ ಬಿಡಿ, ನೋಡೋಣ ಎಷ್ಟು ರೂಪಾಯಿ ಆಗುತ್ತೆ. 43 ರೂಪಾಯಿ ಕೊಟ್ಟವನೇ. ಆಲ್ಮೋಸ್ಟು ಎಷ್ಟು ಕಿಲೋಮೀಟ್ರ್ ಅಪ್ಪ ಅಂದರೆ ಬಂದಿರೋದು ನಾನು ತುಂಬ ಕಮ್ಮಿ, 4 ಕಿಲೋಮೀಟ್ರ್ ಬಂದಿದ್ದೀನಿ. 4 ಕಿಲೋಮೀಟ್ರಿಗೆ 43 ಸರ್ಜರ ಸೇರಿಸ್ಬಿಟ್ಟು ಕೊಟ್ಟವನೇ. ಫಸ್ಟ್ ಆರ್ಡರ್ಗೆ ಜೈ ಹಿಂದ್. ಬರ್ರಿ ಇವಾಗ ಸೆಕೆಂಡ್ ಆರ್ಡರ್ ಎಲ್ಲಿ ಕೊಡ್ತಾನೆ ನೋಡೋಣ. ಇಲ್ಲ ರಾಮೇಶ್ವರ ಕಫೆ ಕೊಡ್ತಾನೆ ಗೊತ್ತಿಲ್ಲ, ಗೋರ್ಧನ್ ಥಿಯೇಟರ್ ಈ ಸೈಡ್ ಇರೋದು. ಇವಾಗ ರಿಟರ್ನ್ ಮಾಡೋಕ್ಕೆ ನಾನು ಇದ್ರ ಹತ್ರ ಗುರುಗುಂಡಪಾಳ ಹತ್ರ ಹೋಗ್ಬೇಕು. ಯಶವಂತಪುರ ಆದ್ಮೇಲೆ ಯಾವುದೋ ಸಿಗ್ನಲ್ ಬರುತ್ತೆ, ಆ ಸಿಗ್ನಲ್ ಹೋಗ್ಬಿಟ್ಟು ರಿಟರ್ನ್ ಮಾಡ್ಕೊಂಡು ನಮ್ಮ ಝೋನಿಗೆ ಹೋಗ್ಬೇಕು. ಝೋನಿಗೆ ಹೋಗ್ಬಿಟ್ಟು ಎಲ್ಲರೂ ಆರ್ಡರ್ ಬಿದ್ಮೇಲೆ ಸಿಗ್ತೀನಿ. ಎಲ್ಲರೂ ಏನು ಕೇಳ್ತಾರೆ, ನಂಗೆ ಹೆಂಗೆ ಅರ್ನಿಂಗ್ಸ್ ಆಯಿತು ಹೋದೋ ಅಂತಂದು. ನಂಗೆ ರೆಫರಲ್ ಬೋನಸ್ 5,200 ರೂಪಾಯಿ ಬಂದಿರೋದು. ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಆ ವೀಕಲ್ಲಿ 16,000 ಹೊಡೆದಿರೋದು. ಅವತ್ತು ಮಳೆ 1-2 ದಿವಸ ಮಳೆ ಇದ್ದಿದ್ದ ಕಾರಣ ನಂಗೆ ಅರ್ನಿಂಗ್ ಜಾಸ್ತಿ ಆಗಿರೋದು. ಮತ್ತು ನಾನು ಸ್ಲಾಟ್ ಯಾವುದಾದ್ರು ಬುಕ್ ಮಾಡ್ಕೋತೀನಿ ಅಂದರೆ ಡೈಲಿ ನಂದು ಬರೀ ಓನ್ಲಿ ಫುಡ್ಗೆ ಸರ್ಜ್ ಇರುತ್ತೆ. ಅದಕ್ಕೆ ಮತ್ತು ಜಿನ್ ಆರ್ಡರ್ ಮತ್ತು ಇಷ್ಟಪಟ್ಟ ಆರ್ಡರ್ಗೆ ಸರ್ಜ್ ಇರೋಲ್ಲ. ಆ ಕಾರಣಕ್ಕೆ ನಿಮಗೆ ಅರ್ನಿಂಗ್ಸ್ಗೆ ಕಮ್ಮಿ ಆಗುತ್ತೆ ಅಂದರೆ ಕಮೆಂಟ್ ಮಾಡೋರಿಗೆ ಹೇಳ್ತಾರೆ. ಅದು ನನಗೆ ಯಾಕೆ ಜಾಸ್ತಿ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಕಮೆಂಟ್ ಬಾಕ್ಸಲ್ಲಿ. ನಾನು ಲಾಗಿನ್ ಅವರ್ಸ್ ಇರೋದು ಬಂದುಬಿಟ್ಟು ಬೆಳಗ್ಗೆ 7ರಿಂದ 9, 9ರಿಂದ 12, 12ರಿಂದ 4, ಅದಾದಮೇಲೆ ಸಾಯಂಕಾಲ 7ರಿಂದ 11 ಗಂಟೆವರೆಗೆ ಲಾಗಿನ್ ಆಗಿರ್ತೀನಿ. 12:30 ಗಂಟೆ ಲಾಗಿನ್ ಆಗಿರ್ತೀನಿ. ಅದರಲ್ಲಿ 10 ನಿಮಿಷ ಬ್ರೇಕ್ ಇರುತ್ತೆ. ಆ ಬ್ರೇಕ್ ಒಂದೊಂದು ಸಲ ನಾನು ತೊಗೊಳ್ಳಲ್ಲ. ಮತ್ತೆ ಬಂದುಬಿಟ್ಟು ಅದಕ್ಕೆ ನನಗೆ ಸರ್ಜ್ ಜಾಸ್ತಿ ಇರ್ತಾವೆ. ನಾರ್ಮಲ್ ಸರ್ಜ್ ಜಾಸ್ತಿ ಯಾವ ಥರ ಅಂದರೆ, ನಾರ್ಮಲ್ಲು ಬೇಗ ಆರ್ಡರ್ ಪಿಕಪ್ ಮಾಡೋದು, ಬೇಗ ಡೆಲಿವರಿ ಮಾಡೋದು ಮಾಡ್ತೀನಿ. ಮತ್ತೊಂದು ಏನಂದರೆ, ಹೊಸಬ್ರಿಗೆ ಯಾಕಾಗಲ್ಲಪ್ಪ ಅಂದರೆ ಕ್ವಶನ್ ಕೇಳ್ತಾರೆ, ನಮ್ಗೆ ಯಾಕೆ ಆಗ್ತಾನೆ ಅಂದರೆ ಹೊಸಬ್ರಿಗೆ. ಫಸ್ಟ್ ಆಫ್ ಆಲ್ ಅವರಿಗೆ ಲೊಕೇಶನ್ ಜಾಸ್ತಿ ಗೊತ್ತಿರಲ್ಲ, ಏರಿಯಾ ಗೊತ್ತಿರಲ್ಲ. ನಮಗೆ ರೆಸ್ಟೋರೆಂಟ್ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ನಾವು ಬೇಗ ಪಿಕಪ್ ಡ್ರಾಪ್ ಮಾಡ್ತೀವಿ. ಅವ್ರು ಎಲ್ಲ ಕಡೆ ಮ್ಯಾಪ್ ಹಾಕ್ಕೊಂಡು ಹೋಗ್ತಾರಲ್ಲ, ನಮ್ಮ ಲೊಕೇಶನ್ ಗೊತ್ತಿರುತ್ತೆ, ನಾವು ಮ್ಯಾಪ್ ಅದೇನು ಹಾಕಲ್ಲ. ಅವ್ರ ಲೊಕೇಶನ್ ಪ್ರಕಾರ ಹೋಗ್ತಾರೆ ಹೊಸ ಹುಡುಗರಿಗೆ. ಅದಕ್ಕೆ ಅವ್ರಿಗೆ ಅರ್ನಿಂಗ್ಸ್ ಆಗಲ್ಲ. ಇಷ್ಟು ಹೇಳಿಬಿಟ್ಟು ನಾನು 2 ಮಾತು ಮುಗಿಸ್ತಾ ಇದ್ದೀನಿ. 80 ಮೋರಿಂದ ಆರ್ಡರ್ ಬಿದ್ದೈತೆ. ಅಲ್ಲಿ ಲೋಕಲ್ ಆರ್ಡರ್ ಕೊಟ್ಟಿರೋದು. ಇವಾಗ 3ನೇ ಆರ್ಡ್ರು. 8-11 ಆಗಿದೆ ಟೈಮಿಂಗ್ಸು. ಬರೀ ಇದನ್ನು ಫುಡ್ ರೆಡಿ ಅಂತ ಸಿಗ್ತೀನಿ. ನಂದು ಅರ್ನಿಂಗ್ಸ್ ಬಂದುಬಿಟ್ಟು 390 ರೂಪಾಯಿ ಆಗಿದೆ. 3 ಅವರ್ 43 ನಿಮಿಷ ಆಯಿತು. 6 ಆರ್ಡ್ರು. ಇವಾಗ ಡೆಲಿವರಿ ಕೊಡೋಕೆ ಬಂದಿದ್ದೀನಿ. ಕಸ್ಟಮರ್ ವೇಟ್ ಮಾಡಿ ಅಂತ ಹೇಳೋರೆ. ನೋಡೋಣ, ವೇಟ್ ಮಾಡಿಬಿಟ್ಟು ಇದನ್ನು ಕೊಟ್ಟರೆ 7 ಆರ್ಡ್ರ್ ಆಗುತ್ತೆ. 20 ರೂಪಾಯಿ ಆರ್ಡ್ರ್ ಕೊಟ್ಟಿರೋದು. ಸರ್ಜ್ ಇಲ್ಲ, ಏನಿಲ್ಲ. 20 ರೂಪಾಯಿ ಕೊಡ್ತಾನೆ ನೋಡಿ. ಬರೀ ಇದಕ್ಕೆ 20 ರೂಪಾಯಿ ಇದೆ. IDC ತೊಗೊಂಡ್ಬಿಟ್ಟು ಮತ್ತೆ ಕರೆಕ್ಟ್ ಬಂದಿದ್ದೀನಿ. ಗಂಟೆಗೆ ಒಂದೊಂದು ಆರ್ಡ್ರ್ ಕೊಡ್ತಾ ಇದ್ದಾನೆ ಇವತ್ತು. ನೋಡೋಣ, ಇವತ್ತು ಫಸ್ಟ್ ಟಾರ್ಗೆಟ್ ಹೊಡೆದ್ಬಿಟ್ಟು ಮನೆಗೆ ಹೋಗೋಣ. ಇಲ್ಲಿ ನೋಡಿ, ನಮ್ಮ ಫ್ರೆಂಡ್ಸ್ಗೆ ಎಲ್ಲಿ ಆರ್ಡ್ರ್ ಕೊಟ್ಟವನೇ. ಕಾರ್ನರ್ ಎಕ್ಸ್ರೇಮಿಂದ ಆರ್ಡ್ರ್ ಬಿದ್ದಿರೋದು. ನನಗೂ ಬಿದ್ದಿಲ್ಲ, ಆದರೆ ಫ್ರೆಂಡಿಗೆ ನೋಡಿ. ಕೋರ್ ಮಂಗಲ್ಲ, ಇದ್ಯಾವುದೋ ಹಾಸ್ಪಿಟಲ್ ಅಲ್ಲ ಮಗ, SK ಜಾಯಿಂಟ್ಸ್ ಹಾಸ್ಪಿಟಲ್, BMTC ಬಸ್ ಸ್ಟ್ಯಾಂಡ್ ನೋಡಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗಪ್ಪ ಆಗುತ್ತೆ? ಕಿಲೋಮೀಟ್ರ್ ಎಷ್ಟು ನೋಡೇ ಬಿಡೋಣ. ಅದು ಕಿಲೋಮೀಟ್ರ್. ಇದು ಬಿದ್ದಿರೋದು ಕಾರ್ತಿಕ್ 15 ಕಿಲೋಮೀಟ್ರು. ಎಲ್ಲೆಲ್ಲೋ ರೆಡ್ ಐತಲ್ಲ ಒಳಗಡೆ ನೋಡಿ. ಹೊಸೂರು ಇದ್ಯಾವುದು ಆಡುಗೋಡಿ ಆದಮೇಲೆ ಕೋರಮಂಗಲ. ಇವಾಗ ಮೆಕ್ಡಾನಲ್ಸ್ ಹತ್ರ ಕುತ್ಕೊಂಡಿದ್ದೆ. ಅದ್ರ ಕಾಲೇಜಿಂದ ಆರ್ಡರ್ ಕೊಟ್ಟವನೇ. ಇವಾಗ 12 ಗಂಟೆ ಆಗಿದೆ ಟೈಮಿಂಗ್ಸು. ಸರ್ಜ್ ಬಂದುಬಿಟ್ಟು 50% ಇರೋದು ಸರ್ಜಿಂಗು. ನೋಡಿ, ಟಾರ್ಗೆಟ್ ಎಷ್ಟಾಗಿದೆ, 400 ಚಿಲ್ಲರೆ ಆಗಿದೆ. 9 ಆರ್ಡ್ರ್ ಹೊಡೆದಿದ್ದೀನಿ. 4 ಅವರ್ 40 ನಿಮಿಷ. ಫಸ್ಟ್ ಟೈಮ್ ಇವತ್ತು ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಒಂದು ಆರ್ಡ್ರ್ ಕೊಡ್ತಾಯಿಲ್ಲ. ನೋಡೋಣ, ಇವಾಗ ಪೀಕ್ ಅವರ್ಸಲ್ಲಿ ಏನಾದ್ರು ಕೊಡ್ತಾನೆ. ಎಲ್ಲರೂ ಫಸ್ಟ್ ಟಾರ್ಗೆಟ್ ಹೊಡೆದ್ಬಿಟ್ಟು ಹೋಗ್ತೀವಿ. ಆಮೇಲೆ ಸಿಗ್ತೀನಿ ಆರ್ಡ್ರ್ ಕೊಟ್ಟಮೇಲೆ. ನೋಡಿ, ಇವ್ರು ಯಾರಂತ ಗೊತ್ತಾಗಿದ್ರೆ ನಿಮ್ಗೆ ಕಮೆಂಟ್ ಮಾಡಿ ಫಸ್ಟು. ನೋಡೋಣ. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಫುಲ್ ಜೋರಾ? 6 ತಿಂಗಳಾದ್ಮೇಲೆ ಇವತ್ತು ಸಿಕ್ಕಾಕೊಂಡವ್ರು ನೋಡಿ. ಫೋನಲ್ಲೇ ಮಾತಾಡ್ತಾರೆ. ಸೈಡ್ಗೆ ಹಾಕಿ ಗಾಡಿನ. ಇವತ್ತು ಹಾಕಿ ಮುಂದೆ ಹಾಕಿ. ಇವತ್ತು ಸಿಕ್ಕಾಕೊಂಡವ್ರು. ಇಷ್ಟು ದಿವಸ ಬರೀ ಫೋನಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗಲಿ, ಕಾಲ್ ಆಗಲಿ ಮಾಡ್ತಿದ್ದು. ಇವತ್ತು ಸಿಕ್ಬಿಟ್ಟವ್ರೆ. ಆಲ್ಮೋಸ್ಟ್ ಮೋಸ್ಟ್ ರೈಡರು, ಚಾಲೆಂಜಿಂಗ್ ವೀಡಿಯೋ ಮಾಡೋರು ಇವರೇ ನೋಡಿ. ಪವನ್ ಅಂತ ಹೆಂಗೆ ಹೊಡಿತಾರೆ ನೋಡಿ. ಪವನ್ ಅವ್ರ ಸ್ಟೈಲ್ ನೋಡಿ ಹೆಂಗಿದೆ. ಅಬ್ಬಾ ಏನ್ರಿ ಸ್ಮಾರ್ಟ್ ಆಗಿದ್ದೀರಾ? ಎಷ್ಟು ಹೆಣ್ಮಕ್ಳನ್ನ ಪಟಾಯಿಸ್ಬಿಟ್ಟಿದ್ದೀರಾ ಈ ಲುಕ್ಕಲ್ಲಿ. ನಿಜ ಹೇಳ್ರಿ. ಹಾಂ, ಇರೋ ಜ್ಯೂಸ್ ಕುಡಿಯೋಣ ಫಸ್ಟಿಗೆ. ಸಿಕ್ಕವ್ರೆ ಇವತ್ತೇ ಸಿಕ್ಕಾಕೊಂಡವ್ರೆ. ಫಸ್ಟ್ ಜ್ಯೂಸ್ ಕುಡ್ಸೋಣ. ನಮ್ಮ ಏರಿಯಾಗೆ ಬಂದವ್ರು ಇವರು.
ಮತ್ತೆ ಪವನಣ್ಣ ಸುಗಿ ಹೆಂಗೆ ಅನಿಸ್ತೈತೆ ಈ ಫೀಲ್ಡಿಗೆ ಬಂದ್ಬಿಟ್ಟು ಎಷ್ಟು ವರ್ಷ ಆಯ್ತು ಫೀಲ್ಡಿಗೆ ಬಂದು? ನಾನು ಬಂದಿದ್ದು 2019ರಲ್ಲಿ. ಹ್ಞೂ ಬಟ್ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಲಾಕ್ಡೌನ್ ಸ್ಟಾರ್ಟ್ ಮಾಡಿದೆ 2021. ಹಾಂ ಪರವಾಗಿಲ್ವಾ? ಹುಡುಗರು ಹೆಂಗೆ ಏನಂತಾರೆ? ಚೆನ್ನಾಗಿರೋರು ಚೆನ್ನಾಗಿದ್ದಾರೆ, ಹಾಂ ಚೆನ್ನಾಗಿಲ್ದವ್ರು ಹೋಗಿದ್ದಾರೆ, ಕಷ್ಟ ಇದ್ದವ್ರು ಹೊಡಿತಾ ಇದ್ದಾರೆ, ಹಾಂ ಕೆಲಪ್ಪ ನಂಗೆ ಆಗಲ್ಲ ಅನ್ನೋರು ಹೋಗಿದ್ದಾರೆ. ನೋಡ್ರಿ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ರಿ ಅವ್ರ ಇನ್ಸ್ಟಾಗ್ರಾಮ್ ಇದೆ ನೋಡಿ, ನಾನು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ, ಎಲ್ಲರೂ ಫಾಲೋ ಮಾಡ್ರಿ ಇವ್ರನ್ನ. ನಾನೇ ಫಾಲೋ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ರ ಅವರು ಮಾಡ್ತಾ ಇದ್ದಾರೆ ನಮ್ಮನ್ನು ವಿಡಿಯೋ ಆರ್ಡರ್ ಆಗ್ತಾ ನೋಡಿ, ಬರೀ ತೋರಿಸ್ತೀನಿ ನೋಡಿ. ಔಟ್ ಆಫ್ ಝೋನಿಂದ ಆರ್ಡರ್ ನಮ್ಮ ಝೋನ್ದಿಂದ ನಮ್ಗೆ ಆರ್ಡರ್ 93 ರೂಪಾಯಿ. ನೋಡಿ ನಮ್ಮ ಝೋನಿಂದ ಆರ್ಡರ್ ತೊಗೊಂಡು ಹೋಗ್ತಾರೆ ಇಲ್ಲಿಂದ. ಅವ್ರ ಝೋನಿಂದ ಒಂದು ಆರ್ಡರ್ ಕೊಡಲ್ಲ ನಮಗೆ, ಅವರೇ ಹೊಡಿತಾರೆ ಎಲ್ಲ ಆರ್ಡರ್ಸು. ಇದಕ್ಕೆ ಏನಂತಾರೆ ಹೇಳಿ? ಇವಾಗ ನಮ್ಮ ಝೋನಿಂದ ಆರ್ಡರ್ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದು ಮುಗಿಸಿದ್ರೆ ಫಸ್ಟ್ ಟಾರ್ಗೆಟ್ ಮುಗಿದೋಯ್ತು ನಂದಿದು. ಹ್ಞೂ ಇನ್ನೇನು ಇನ್ನೊಂದು 3 ಅವರಲ್ಲಿ 2000 ಹೊಡೆದು ಬಿಸಾಕ್ತೀನಿ. ಆಮೇಲೆ ಮಿಕ್ಕಿದ್ದು ನಮಗೆ. ನೋಡ್ರಿ ಈ ಥರ ಕಷ್ಟಪಡ್ತಾ ಇದ್ದಾರೆ ನೋಡ್ರಿ. ಸಪೋರ್ಟ್ ಮಾಡಿ ಎಲ್ಲರೂ ಇನ್ಸ್ಟಾಗ್ರಾಮದಲ್ಲಿ ಫಾಲೋ ಮಾಡಿ. ಪವನ್ ಐಡಿ ಏನೋ ಪವನ್ ಅಲ್ಲ, ಪವನ್ ಕುಮಾರ್, ಮಿಸ್ಟರ್ ಪವನ್ ಕುಮಾರ್, ಮಿಸ್ಟರ್ ಪವನ್ ಕುಮಾರ್ ಅಂತ ಇದೆ ನೋಡಿ ಇನ್ಸ್ಟಾಗ್ರಾಮ್. ಆಕ್ಚುಲಿ ಹುಡುಗರು ಮೆಸೇಜ್ ಮಾಡ್ತಿಲ್ಲ, ನೀವು ನ್ಯೂ ಬಾಲ್ ರೋಡ್ ಕಡೆ, ನಿಮ್ದು ಈ ಕಡೆ ಜಾಲಹಳ್ಳಿ ಕಡೆ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಇವ್ರ ಕಡೆ ಕಳಿಸ್ತೀನಿ. ನಮ್ಮ ಕಡೆ ಝೋನ್ ಇದ್ದವ್ರು ಮಾತ್ರ ನೀವು ನಮ್ಮ ಕಡೆ ಬನ್ನಿ. ಅಕಸ್ಮಾತ್ ಇವ್ರ ಕಡೆ ಹೋಗ್ಬೇಕಂತ ಇವ್ರ ಕಡೆ ಹೋಗಿ. ಏನಕ್ಕೆ ಅಂದರೆ ಇವ್ರದ್ದು 3.0 ಚೆನ್ನಾಗಿದ್ದಿಲ್ಲ, ಇವಾಗ ಹೊಸ ಐಡಿ ಅದೇ ಥರ ಬರ್ತಾ ಇರೋದು. ಸೊ ಇವ್ರು ಚೆನ್ನಾಗಿ ಮಾಡ್ತಾರೆ 3.0. ಯಾಕೆ ನಂದು ಹಳೆ ಐಡಿಯಿಂದ ನಿಮ್ಗೆ ಹೇಳ್ಕೊಡೋಕ್ಕಾಗಲ್ಲ, ನನಗೆ ಇನ್ಸೆಂಟಿವ್ ಜಾಸ್ತಿ ಇದೆ ಅಂತ ಕೇಳ್ತೀರಾ. ಇವ್ರದ್ದು ಏನಿದೆ 3.0, ಈ ಹೊಸ ಐಡಿಗಳು ಅದೇ ಥರ ಬರೋದು. ಸೊ ಇವ್ರ ಹತ್ರ ಬನ್ನಿ, ಡೈಲಿ 2000 3000 ಹೊಡಿತಾರಲ್ಲ ಯೂಟ್ಯೂಬಲ್ಲಿ, ಸೇಮ್ ನೀವು ಅದೇ ಥರನೇ ಮಾಡೋದು. ಇವ್ರ ಥರ ರಿಸಿಕ್ ತೊಗೊಂಡ್ರೆ ಮಾಡ್ತೀರಾ ಅಷ್ಟೇ. ನೋಡ್ರಿ ಇವ್ರದ್ದು ಯಾರು ಇದನ್ನ ಮಾಡ್ತಿದ್ರೆ ಇವ್ರಿಗೂ ಸಪೋರ್ಟ್ ಮಾಡಿ, ಹಂಗೆ ನಮಗೂ ಸಪೋರ್ಟ್ ಮಾಡಿ. ಖಂಡಿತ ಇನ್ಸ್ಟಾಗ್ರಾಮಲ್ಲಿ ಏನೇನು ಬೇಕೋ ಮೋಟಿವೇಶನ್ಸ್ ಟಿಪ್ಸ್ ಕೊಡ್ತೀನಿ. ಹಾಗೆ ನನ್ನ ಪಡಿ ನಾನು ಡ್ಯೂಟಿ ಮಾಡ್ತಾ ಇರ್ತೀನಿ. ಬಟ್ ಇವ್ರು ಏನಾದರೂ ಇನ್ಫಾರ್ಮೇಷನ್ ಅಂದರೆ ಹೊಸ ಐಡಿ ಇರುತ್ತಲ್ಲ, ದಯವಿಟ್ಟು ಇವ್ರ ಚಾನಲ್ ನೋಡಿ. ಎಲ್ಲ ರೀತಿಯೂ ಆರ್ಡರ್ ಹೊಡಿತಾರೆ. ಪ್ರತಿಯೊಂದು ಡೈಲಿ 2000 ಮೇಲೇ ಇರುತ್ತೆ. ನೀವು ನೋಡಿ 21,000 ಹೊಡೆದಿದ್ದಾರೆ. ಸೊ ಪ್ರತಿದಿನ ಹೋಗಿ ಚೆಕ್ ಮಾಡ್ಕೊಳ್ಳಿ ಆರಾಮಾಗಿ. 3.0 ಯಾವ ಮನುಷ್ಯನೇ ಹೊಡಿಯಲ್ಲ, ಈ ಮನುಷ್ಯ ಹೊಡಿತಾನೆ. ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಯೂಟ್ಯೂಬಲ್ಲಿ. ನಮ್ಗಿಂತ ನೀವು ದೊಡ್ಡ ರೈಡ್ರಿ. ಐಡಿ ದೊಡ್ಡದು, ಬಟ್ ನಮ್ಮ ರಿಸಿಕ್ ತಗೊಳ್ಳಲ್ಲ. ನಾನು ಸ್ವಲ್ಪ ಕಮ್ಮಿನೇ, ಜಾಸ್ತಿ ಮಾಡಕ್ಕೆ. ಅವ್ರ ನೈಟ್ ಶಿಫ್ಟ್ ಐಡಿ, ಅವ್ರ ನೈಟ್ ಶಿಫ್ಟ್ ನೋಡ್ರಿ ಹೆಂಗೆ ಕಣ್ಗಳು ನೋಡ್ರಿ ಅವ್ರು ಹೆಂಗೆ ಆಗ್ಬಿಟ್ಟು. ನೈಟ್ ಶಿಫ್ಟ್ ನೋಡಿ, ಇವಾಗ ಬೆಳಗ್ಗೆ ಬಂದ ಬೆಳಗಿನ 5 ಲಾಗಿನ್ ಇರ್ಬೇಕು ನಾನು. ಹಾಂ ನೋಡಿ, ನಾವು ಬೇರೆ ಡೇ ಅಲ್ಲಿ ಮಾಡ್ತೀವಿ ಅಷ್ಟೇ, ಯಾಕಂದ್ರೆ ನಮ್ಮ ಏರಿಯಾ ರಿಸ್ಕ್ ಅಲ್ವಾ, ಅದಕ್ಕೆ ನಾವು ಇದರಲ್ಲಿ ನೈಟ್ ಡೇ ಅಲ್ಲಿ ಮಾಡೋದು. ನೈಟಲ್ಲಿ ಜಾಸ್ತಿ ಮಾಡಿ ಏನು ತೊಂದರೆ ಇಲ್ಲ. ಬರೋಕ್ಕೆ ಎಷ್ಟು ಬರೋರು ಮಾಡಿ, ಅವ್ರಿಗೂ ಮಾಡಿ, ನಮಗೂ ಮಾಡಿ. 20,000 ಜನ ಇಂಡಿಯವರು ಇದಾರಂತೆ, ಬಾಂಗ್ಲಾದೇಶವರು 3,000 ಜನ ಇದಾರೆ. ನಾನು ನಿನ್ನೆ ನೋಡಿದೆ. ಅದ್ರಲ್ಲಿ ನಮ್ಮವ್ರು ಬಂದ್ರೆ ಏನ್ ತಪ್ಪ ಇದೆ ಅಲ್ಲ? ನೀವು ಡೈರೆಕ್ಟ್ ಹೋಗಿ ಜಾನ್ ಆದ್ರೆ ಸುಗ್ಗಿ ಇವಾಗಲೇ 11,000 ಕೋಟಿ ಪ್ರಾಫಿಟ್ ಅಲ್ಲಿ ಇದ್ದಾರೆ. ನೀವು ಅವ್ನಿಗೆ ಹೋಗುತ್ತೆ ಬೋನಸ್. ಅದ್ರ ಬದಲು ನಮ್ಮ ಹತ್ರ ಬಡವರು ಕೊಡಿ, ನಾವು ನಿಮ್ಗೆ ಹೇಳ್ಕೊಡ್ತೀವ ಕೆಲಸ, ನಿಮ್ಮ ಜೊತೆ ಕೊನೆವರೆಗೂ ಇರ್ತೀವ. ಅದೇ ನಮಗೂ ಬೇಕಾಗಿರೋದು. ಬೇರೆ ಯಾವ ಮಾತು ಕೇಳಿ ಬರ್ಬೇಡಿ. ಇವ್ರ ವಿಡಿಯೋ ನೋಡ್ಕೊಂಡು ಬನ್ನಿ ಅಷ್ಟೇ. ಇವ್ರ ವಿಡಿಯೋ ಹೊಡಿತಾರಲ್ಲ ಡೈಲಿ, ಅದನ್ನ ಅರ್ನಿಂಗ್ಸ್ ಒಂದೊಂದಾಗಿ ವಾಚ್ ಮಾಡಿ. ಒಂದು ತಿಂಗಳವರೆಗೂ ಕಷ್ಟ ಆಗುತ್ತೆ ಅಷ್ಟೇ. ಒಂದು ತಿಂಗಳು ಕಷ್ಟ ಆಗುತ್ತೆ. ಲೊಕೇಶನ್ ಗೊತ್ತಿರಲ್ಲ, ಮೇನ್ ಲೊಕೇಶನ್ ಗೊತ್ತಿರಲ್ಲ, ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಮತ್ತೆ ಆರಾಮಾಗಿ ನೀವು ನಮ್ಮ ಥರನೂ ಹೊಡಿಬೋದು. ಅದಕ್ಕೆ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಗೆ ಏನು ಹೇಳ್ತೀರಣ್ಣ? ಸಬ್ಸ್ಕ್ರೈಬ್ ಮಾಡಿ ಬ್ರೋ, ಚೆನ್ನಾಗಿ ಡ್ಯೂಟಿ ಮಾಡ್ತಾರೆ. ಇದರಲ್ಲಿ ಏನಿಲ್ಲ, ಆರಾಮಾಗಿ ಮಾಡ್ತಾರೆ. ಏನು ತಲೆ ಕೆಡಿಸ್ಕೊಬೇಡಿ, ಒಳ್ಳೆ ಕಂಟೆಂಟ್ ಕೊಡ್ತಾರೆ. ನಿಮ್ಗೆ ಹೊಸ ಐಡಿಯಲ್ಲಿ ಅವಾಗಲೇ ಇದ್ದೀನಿ, ಹೊಸ ಐಡಿಗೆ ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ಚೆನ್ನಾಗಿ ಆರ್ಡರ್ ಮಾಡಿಕೊಡ್ತಾರೆ. ಬಂದು ಇವ್ರ ಮೀಟಿಂಗ್ ನನಗೆ ಕಾಂಟ್ಯಾಕ್ಟ್ ಮಾಡಿ. ಡೈರೆಕ್ಟ್ ಇವ್ರ ಲಿಂಕ್ನ, ಯೂಟ್ಯೂಬ್ ಲಿಂಕ್ನ ಸೆಂಡ್ ಮಾಡ್ತೀನಿ ನಿಮಗೆ. SRJ ಕನ್ನಡಗೆ ಅಂತ ಹೋಗಿ ಸರ್ಚ್ ಮಾಡಿ, ನಂಬರ್ 1 ಇವ್ರದೇ ಬರುತ್ತೆ. ನಾನು ಇನ್ಸ್ಟಾಗ್ರಾಮ್ DM ಮಾಡಿ ಬೇಕಾದ್ರೆ, ಇವ್ರಿಗೆ ಬೇಕಾದ್ರೂ DM ಮಾಡಿ. ಇವರು ಏನಿದೆ ಅವ್ರ ಏರಿಯಾದಲ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಅವ್ರು ಹೇಳ್ತಾರೆ. ನಮ್ಮ ಏರಿಯಾದಲ್ಲಿ ನಾವು ಹುಡುಗರು ಯಾರು ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರು ಬೇರೆ ಏರಿಯಾದ್ರು ನಮ್ಗೆ ಗೊತ್ತಿರಲ್ಲ ಹೆಂಗಿರುತ್ತೆ ಅಂತ. ಹಂಗೆ ಇವಾಗ ಆರ್ಡರ್ ಬಿದ್ದಿರೋದು, ನನಗೆ ಒಂದು ಆರ್ಡರ್ ಕೊಟ್ಬಿಟ್ಟು ಸಿಗ್ತೀನಿ. ಅವ್ರಿಗೂ ಹೊರಡೋ ಟೈಮು ಸಿಗ್ತೀನಿ. ಮತ್ತೆ ಆಮೇಲೆ ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟೈತೆ. ಯಾಕಪ್ಪ ಅಂದರೆ ಟೈಮಿಂಗ್ಸ್ ಬಂದುಬಿಟ್ಟು 2.5 ಗಂಟೆ ಆಗಿಬಿಟ್ಟೈತೆ. ಆರ್ಡರ್ ನೋಡಿದ್ರೆ 16 ಆರ್ಡರ್ ಆಗಿದೆ, 700 ರೂಪಾಯಿ ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. ಏನು ಇವತ್ತು ಫಸ್ಟ್ ಟಾರ್ಗೆಟ್ ಹೊಡೆದ್ಬಿಟ್ಟು ಸುಮ್ಮನೆ ಇರೋಣ ಅಷ್ಟೇ. ಇವತ್ತು ಅರ್ನಿಂಗ್ಸು ಆಗಲ್ಲ. ಟಾರ್ಗೆಟ್ ಹತ್ರ ಸೆಕೆಂಡ್ ಟಾರ್ಗೆಟ್, ಫಸ್ಟ್ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಆದರೆ ಸೆಕೆಂಡ್ ಟಾರ್ಗೆಟ್ ಕಂಪ್ಲೀಟ್ ಆಗಲ್ಲ. 50% ಸರ್ಜ್ ಇರೋದು. ನೋಡಿ ಟೈಮಿಂಗ್ಸ್ ತೋರಿಸ್ತೀನಿ. 1:41 ಗಂಟೆ, 1:30 ಗಂಟೆ, ಅರ್ಧ ಗಂಟೆ ಒಂದೊಂದು ಆರ್ಡರ್ ಕೊಡೋದು. 1:19 ಆದರೆ 1:15 ನೋಡಿ, ಮಧ್ಯಾಹ್ನ ನೋಡಿ ಹೆಂಗೆ ಆರ್ಡರ್ ಕೊಟ್ಟವನು. 12 ಗಂಟೆಗೆ ಆರ್ಡರ್ ಕೊಟ್ಟಿರೋದು, 12:30 ಗಂಟೆ ಕೊಟ್ಟವನು. ಆಮೇಲೆ 12:30 ಆದಮೇಲೆ 12:50, 12:50 ಆದರೆ 1:20 ಈ ಥರ ಆರ್ಡ್ರ್ಗಳು ಕೊಡ್ತಾ ಇದ್ದಾನೆ. ಅರ್ಧ ಗಂಟೆಗೆ ಒಂದು ಆರ್ಡ್ರ್ ಇಲ್ಲ, 1 ಅವರ್ಗೆ ಒಂದು ಆರ್ಡ್ರು. ಬೆಳಗ್ಗೆಯಿಂದ ಆಲ್ಮೋಸ್ಟ್ 16 ಆರ್ಡ್ರ್ ಹೊಡೆದಿದ್ದೀನಿ. ಅದರಲ್ಲಿ 16 ಆರ್ಡ್ರ್ ಅಂದರೆ ಅದರಲ್ಲಿ ರಿಟರ್ನ್ ಎಲ್ಲ ಸೇರಿಸಿಟ್ಟು ಆಗಿರೋದು. ಅದು ಕಿಲೋಮೀಟರ್ಸು ಅದು ಹೊಡೆದಿರೋದು ಇಷ್ಟ ಆಗಿದೆ. ನೋಡೋಣ ಇವಾಗ ಯಾವ್ದಾದ್ರು 1-2 ಆರ್ಡ್ರ್ ಕೊಡ್ತಾನೆ 3:30-4 ಗಂಟೆವರೆಗೂ. ಆಮೇಲೆ ಡೈರೆಕ್ಟ್ ಸಾಯಂಕಾಲ ಸಿಗ್ತಾನೆ. ಅಲ್ಲಿವರೆಗೂ ಟಾಟಾ ಬಾಯ್, ಊಟ ಮಾಡ್ಕೊಳ್ಳಿ ನೀವು ಅಲ್ಲಿವರೆಗೂ. ಇವಾಗ ಸಾಯಂಕಾಲ ಟೈಮ್ ಬಂದುಬಿಟ್ಟು 6:54 ಆಗಿದೆ. ಆದರೆ ನೋಡಿ ಟ್ರಪಲ್ಸ್ ರೆಡಿ ಇದೆ. ಇದು ಭಾರತ್ ಜಲಪಾನ ಇನ್ನೂ ರೆಡಿ ಇಲ್ಲ. ಡ್ರಾಪ್ ಬಂದುಬಿಟ್ಟು ಅಲ್ಲೇ ಅಕ್ಕಪಕ್ಕ ಇರೋ ಅಪಾರ್ಟ್ಮೆಂಟ್ ಕೊಟ್ಟಿರೋದು, ಅಡ್ಡಿಕೆರೆ ಕಡೆ. ನೋಡೋಣ, ಇನ್ನೂ ಬೇಕಾಗಿರೋದು ನನಗೆ ಸಾಯಂಕಾಲ ಬಂದುಬಿಟ್ಟು ಟೋಟಲು 15 ಆರ್ಡರ್ ಹೊಡಿಬೇಕಾಗಿತ್ತು ಇವಾಗಿಂದು. ಇಲ್ಲಿ ನೋಡ್ಬೋದು ಏನು ಬೇಕಾಗಿರುತ್ತೆ ನನಗೆ. ಫಸ್ಟ್ ಟಾರ್ಗೆಟಿಗೆ 3 ಆರ್ಡ್ರಸ್ಸು, ಈ ಕಡೆ 12. ಬರೀ ಫುಡ್ಡು ರೆಡಿ ಐತೆ. ಇದು ತೊಗೊಂಡ್ಬಿಟ್ಟು ಹೋಗೋಣ. ಇವಾಗ ಟೈಮಿಂಗ್ ಬಂದುಬಿಟ್ಟು 8:35 ಆಗಿದೆ. ಇನ್ನೂ ಬೇಕಾಗಿರೋದು 9 ಆರ್ಡ್ರು. ಇವಾಗ ಮತ್ತೆ ನನಗೆ ಬಿದ್ದಿರೋದು ಒಂದು ಭಾರತೀಯ ಜಲಪಾನ, ಒಂದು ಲೈಟ್ ಹೌಸಿಂದ
ಮಲ್ಟಿ ಆರ್ಡ್ರ್ ಕೊಟ್ಟಾನ ಯಶವಂತಪುರಕ್ಕೆ. ಇವಾಗ ಟಾರ್ಗೆಟ್ ಏನು ಆಗಲ್ಲ, ನೋಡೋಣ ಟ್ರೈ ಮಾಡ್ತೀನಿ ಹೊಡೆಯೋಕ್ಕೆ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 10:30 ಆಗಿರೋದು. ಇನ್ನೂ ಒಂದು ಆರ್ಡ್ರ್ ಬೇಕಾಗಿದೆ ನನಗೆ. 1651 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 12 ಅವರ್ 1 ನಿಮಿಷ. ಯಾಕಂದರೆ ಇದೊಂದು ಆರ್ಡ್ರ್ ಕೊಟ್ಟರೆ 6:45 ಗಂಟೆಯಿಂದ ಎಷ್ಟು 15 ಆರ್ಡ್ರ್ ಹೊಡ್ಕೊಂಡು ಮಾಡ್ತೀನಿ. ನೋಡೋಣ ಎಷ್ಟು ಇವತ್ತಿನ ಇದು ಕೊಡೋಕ್ಕೆ ಆಲ್ಮೋಸ್ಟ್ ಒಂದು 15 ನಿಮಿಷ ಮೇಲಾಗುತ್ತೆ. ಇದು ಡ್ರಾಪ್ ಬಂದುಬಿಟ್ಟು ಹೆಬ್ಬಾಳ ಹತ್ರ ಡ್ರಾಪ್ ಇರೋದು. ಹೆಬ್ಬಾಳ ರೆಡ್ಡಿನಗರ ಸೈಡ್ ಇರೋದು ಡ್ರಾಪು. ಇದೊಂದು ಕೊಟ್ಟರೆ ಟಾರ್ಗೆಟ್ ಫುಲ್ ಕಂಪ್ಲೀಟ್ ಆಗುತ್ತೆ. ಇದು ಆದಮೇಲೆ ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟು ನೋಡೋಕ್ಕೂ ಇಲ್ಲ, ಬೇಗ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ನೋಡೋಣ ಡ್ರಾಪ್ ಮಾಡಿಬಿಟ್ಟು ಲಾಸ್ಟಿಗೆ ಎಂಡಿಗೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 10:48 ಆಗಿದೆ. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಇದೊಂದು ಆರ್ಡ್ರ್ ಕೊಟ್ಟರೆ ಟಾರ್ಗೆಟ್ ಈಸ್ ಕಂಪ್ಲೀಟೆಡ್. ಡ್ಯೂಟಿ ಆಫ್ ಆಗಿ ಬೇಗ 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 ಗೋ ಆಫ್ಲೈನ್. ಡ್ಯೂಟಿ ಆಫ್ ಆಯಿತು. ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು 1704 ರೂಪಾಯಿ ಆಗಿದೆ. 12 ಅವರ್ 27 ನಿಮಿಷ 35 ಟಾರ್ಗೆಟ್ ಕಂಪ್ಲೀಟ್ ಆಗಿದೆ. ಇದಕ್ಕೆ 500 ರೂಪಾಯಿ ಆ್ಯಡ್ ಮಾಡಿದ್ರೆ 2200 ರೂಪಾಯಿ ಆಗಿರೋದು ಇವತ್ತಿಂದ ಅರ್ನಿಂಗ್ಸು. 2200 ರೂಪಾಯಿ. ಇವಾಗ ಮನೆಗೆ ಹೋಗೋಣ. ಇನ್ನೂ ಊಟ ಮಾಡಿಲ್ಲ, ಊಟ ತೊಗೊಂಡಿದ್ದೀನಿ. ಇವಾಗ ನಾಳೆ ಒಂದು ದಿವಸ ಮಾಡೋದು ಕೆಲಸ, ನಾಡಿದ್ದು ಶನಿವಾರ ಮಾಡ್ತೀನಿ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಊರಿಗೆ ಬೇರೆ ಹೋಗಬೇಕಾಗಿದೆ. ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್.